ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರ ಲ್ಯಾಂಡು, ಇದು ನಿಮಗೆ ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಸರ್. ಟೋಟಲ್ ಇದು ನಿಮಗೆ 8 ಎಕರೆ ಬರುತ್ತೆ. ನೋಡಿ ಇದೇನು ತೋರಿಸ್ತಾ ಇದ್ದಾನೆ ವೀಡಿಯೋದಲ್ಲಿ, ಸೇಮ್ ಇದೇ ಥರ ಇದೆ ಲ್ಯಾಂಡು. ಇದು ಟೋಟಲಿ ಬಂದು ನಿಮಗೆ 8 ಎಕರೆ ಬರೋ ಅಂಥ ಜಾಗ. ಇದು ಬಂದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಒಂದು 15 ಕೋಕೋನಟ್ ಗಿಡಗಳಿದೆ. ಒಂದು 15 ಕೋಕೋನಟ್ ಗಿಡಗಳಿದೆ. ಜಸ್ಟ್ ಡಾಂಬರಿಂದ ಒಂದು 50 ಮೀಟ್ರ್ ಒಳಗಡೆ ಬರಬೇಕು, ಮೆಟ್ಲಿಂಗ್ ಅಷ್ಟೇ. ಡಾಂಬರಿಂದ 50 ಮೀಟ್ರ್ ಬರುತ್ತೆ. ನೋಡಿ ಸರ್, ಒಂದು ಮನೆಯೂ ಕೂಡ ಇದೆ ನಿಮಗೆ. ನೋಡಿ, ಒಂದು ಮನೆಯೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ಎಂಟೈರ್ ಬೌಂಡ್ರಿ ಕೂಡ ಜಾಲ್ಟ್ರಿ ಫೆನ್ಸ್ ಮಾಡಿದ್ದಾರೆ. ಟೋಟಲಿ ಇದರಲ್ಲಿ 2 ಬೋರ್ವೆಲ್ ಇದೆ. ತೋರಿಸ್ಕೊಡ್ತೀನಿ ನಿಮಗೆ. 2 ಬೋರ್ವೆಲ್ ಇದೆ. ಒಂದು 15 ಕೋಕೋನಟ್ ಗಿಡಗಳಿದೆ. ಇದು ನಿಮಗೆ ಸಾಯಿಲ್ ಬಂದು ರೆಡ್ ಸಾಯಿಲ್ ಬರುತ್ತೆ ಸರ್. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಇದು ಈ ಲ್ಯಾಂಡಿಂದ ನಂಜನಗೂಡಿಗೆ 15 ಕಿಲೋಮೀಟ್ರ್ ಇದೆ. ಮೈಸೂರಿಗೆ ಒಂದು 35 ಕಿಲೋಮೀಟ್ರ್ ಬರುತ್ತೆ. ಬೆಂಗಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರು. ಈ ಜಾಗದಿಂದ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ, ಊಟಿ, ಮೈಸೂರು ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಬರೋಂಥ ಜಾಗ ಇದು. ಡೈರೆಕ್ಟ್ ಜಮೀನುವರೆಗೂ ಡಾಂಬರ್ ರೋಡೇ. ಅಲ್ಲಿಂದ ಜಸ್ಟ್ ಒಂದು 30ರಿಂದ 50 ಮೀಟ್ರ್ ಮಾತ್ರ ಒಂಚೂರು ಮೆಟ್ಲಿಂಗ್ ಬರಬೇಕು. ಅದು ನಿಮಗೆ ಮ್ಯಾಪ್ ರೋಡೇ. ಅವರು ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಬಟ್ ಇದಾದಮೇಲೆ ಪರ್ಚೇಸಿಂಗ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಡೈರೆಕ್ಟ್ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನೀವು. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಟೋಟಲಿ 2 ಬೋರ್ವೆಲ್ ಇದೆ. ನೋಡಿ ಸರ್, ಇಲ್ಲೊಂದು ಬೋರ್ವೆಲ್ ಇದೆ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇಲ್ಲೊಂದು ಬೋರ್ವೆಲ್ ಇದೆ. ಇದಕ್ಕೆ ಮೋಟ್ರ್ ಬಿಟ್ಕೋಬೇಕು ನೀವು. ಎರಡಕ್ಕೂ ಮೋಟ್ರ್ ಬಿಟ್ಟಿಲ್ಲ, 2 ಬೋರ್ಡು ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಬೋರ್ವೆಲ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ನೋಡಿ ಸರ್, ಇದು ವಿಡಿಯೋದಲ್ಲಿ ಏನು ಜಮೀನು ನೋಡ್ತಾ ಇದ್ದೀರಾ, ಇದರ ಪಕ್ಕ ಎಲ್ಲ ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಕೂಡ ಇದೆ, ಸ್ಕೂಲ್ ಇದೆ, ಗಾರ್ಮೆಂಟು ಕೂಡ ಎಲ್ಲ ಇದೆ. ಇದು ನಿಮ್ಗೆ ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾ. ನಿಮ್ಗೆ ನಂಜನಗೂಡಿಗೆ 15 ಕಿಲೋಮೀಟ್ರ್ ಬರೋ ಅಂಥ ಜಾಗ ಇದು. ನ್ಯಾಷನಲ್ ಹೈವೇಯಿಂದ ಜಸ್ಟ್ 2 ಕಿಲೋಮೀಟ್ರ್ ಬರುತ್ತೆ ಇದಕ್ಕೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ನೋಡಿ ಸರ್, ಒಂದಿಬ್ಬರು 3 ಜನ ಪಾರ್ಟ್ನರ್ ತಗೊಳ್ಳೋಕ್ಕೆ ಒಳ್ಳೆ ಜಾಗ. ನೀವು ಫ್ಯಾಕ್ಟ್ರಿ ಮಾಡ್ತೀನಿ ಅಂದ್ರೂ ತುಂಬ ಚೆನ್ನಾಗಿರೋ ಅಂಥ ಜಾಗ ಇದು. ಫ್ಯಾಕ್ಟ್ರಿ ಪರ್ಪಸ್ಗೆ ತುಂಬ ಚೆನ್ನಾಗಿದೆ ಜಾಗ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಈ ಥರ ಒಂದು 15 ಗಿಡ ಕೋಕೋನಟ್ಟು ಫಲ ಇರೋಂಥ ಇದೆ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ, ಸೇಮು ಇದೇ ಥರ ಇದೆ. ಒಂದು 15 ಗಿಡ ಈ ಥರ ಇದೆ, ಕೋಕೋನಟ್ ಗಿಡ. ಈ ಥರ ಜಾಗ ನಿಮಗೆ ಒಳ್ಳೆ ಬಾಕ್ಸ್ ಸ್ಟೆಪ್ ಸಿಗೋದು ನಿಮಗೆ ತುಂಬ ರೇರು. ಆಮೇಲೆ ನಂಜನಗೂಡು ರಿಜಿಸ್ಟ್ರೇಷನ್ ಸಿಕ್ಕೋದಂತೂ ನಿಮಗೆ ತುಂಬ ಇನ್ನೂ ಕಡಿಮೆ. ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಮಿನಿಮಮ್ ನಿಮ್ಗೆ ಒಂದು 2 ಎಕರೆ 3 ಎಕರೆ ಸಿಗೋದೆ ತುಂಬ ರೇರು. ಇದು ಆಮೇಲೆ ಫುಲ್ಲು ನಿಮಗೆ ಒಂಥರ ಇಂಡಸ್ಟ್ರಿಯಲ್ ಏರಿಯಾ ಇದು. ಅಕ್ಕಪಕ್ಕ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಮತ್ತು ಸ್ಕೂಲು, ಗಾರ್ಮೆಂಟು ಎಲ್ಲ ಇದೆ. ಇದು ಕರೆಕ್ಟಾಗಿ ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ ಒಂದು 15 ಕಿಲೋಮೀಟ್ರ್ ಬರೋ ಅಂಥ ಜಾಗ ಇದು. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ ಸರ್. ನಿಮಗೆ ಇದು ಬಂದು ರೆಡ್ ಸಾಯಿಲ್ ಬರುತ್ತೆ. ರೆಡ್ ಸಾಯಿಲ್ ಬರೋ ಅಂಥ ಜಾಗ. ನಿಮಗೆ ಫ್ಯಾಕ್ಟ್ರಿ ಕೋಳಿ ಫಾರ್ಮು ಈ ಥರ ಮಾಡೋಕ್ಕೆ ಒಳ್ಳೆ ಸೂಕ್ತವಾಗಿರೋ ಅಂಥ ಜಾಗ. ವಿಲೇಜಿಂದನೂ ಜಸ್ಟ್ ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋಂಥ ಜಾಗ ಇದು. ಊರಿಂದ ಹೊರಗಡೆನೇ ಹೆಚ್ಚು ಕಮ್ಮಿ ವಿಲೇಜ್ಗಳ ಅಕ್ಕಪಕ್ಕದಲ್ಲಿದೆ. ಆದರೆ ವಿಲೇಜ್ಗಳಿಗೆ ಡಿಸ್ಟೆನ್ಸ್ ಇಲ್ಲ, ತುಂಬ ದೂರದಲ್ಲಿದೆ. ಸರ್, ಐ ಆಮ್ ಸಾರಿ. ಟೋಟಲ್ ಇದರಲ್ಲಿ 3 ಬೋರ್ವೆಲ್ ಇದೆ. ಇನ್ನೂ ಒಂದು ಬೋರ್ವೆಲ್ ಇದೆ, ತೋರಿಸ್ಕೊಡ್ತೀನಿ. ನೋಡಿ ಸರ್, ಇದು 2ನೇ ಬೋರ್ವೆಲ್ಲು. ಇನ್ನೂ ಒಂದು ಬೋರ್ವೆಲ್ ಇದೆ, ಸಾರಿ 2 ಅಂತ ಹೇಳಿದೆ. ಟೋಟಲಿ 3 ಬೋರ್ವೆಲ್ ಇದೆ ಇದರಲ್ಲಿ. ನೋಡಿ ಸರ್, ನಿಮ್ಗೆ ಅದೆಲ್ಲ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಒಂದು ಬೋರ್ವೆಲ್ ಆವಾಗಲೇ ತೋರಿಸಿದ್ದು. ನೋಡಿ, ಇಲ್ಲೊಂದು ಬೋರ್ವೆಲ್ ಇದೆ. ಟೋಟಲಿ 2. ಇನ್ನೊಂದು ಬೋರ್ವೆಲ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸಾರಿ, ಬೇಜಾರು ಮಾಡ್ಕೊಬೇಡಿ. 3 ಬೋರ್ವೆಲ್ ಇದೆ. ನೋಡಿ ಸರ್, ಇಲ್ಲೊಂದು ತೋರಿಸ್ತಾ ಇದ್ದಾನಲ್ಲ, ಇದು 3ನೇ ಬೋರ್ವೆಲ್ ಇರೋದು. ಟೋಟಲಿ ಇದು ಜಮೀನಲ್ಲಿ 8 ಎಕರೆಯಲ್ಲಿ 3 ಬೋರ್ವೆಲ್ ಇದೆ. ನೋಡಿ, ಇಲ್ಲೂ ನೋಡ್ತಾ ಇದ್ದಾರಲ್ಲ, ಇದು ಒಂದು ಬೋರ್ವೆಲ್ಲು, 3 ಬೋರ್ವೆಲ್ ಇದೆ. ಬಟ್ ಇದೇನಾಗಿದೆ ಅಂದರೆ,
6.5 ಎಕರೆ ಒಂದು ಬೌಂಡ್ರಿ, ಇನ್ನು 1.5 ಎಕರೆ ಜಾಗ ಇನ್ನೊಂದು ಬೌಂಡ್ರಿ, 2 ಪೊಸಿಷನ್ ಇದೆ ಸರ್. ಇದು 2 ಪೊಸಿಷನ್ ಇರೋಂಥ ಜಾಗ. ಒಂದು 6.5 ಎಕರೆ ಇದೇನು ತೋರಿಸ್ತದೆ ನೋಡಿ, ಇದೊಂದು 6.5 ಎಕರೆ ಒಂದು ಬೌಂಡ್ರಿ, ಅದು ಕೂಡ ಫೆನ್ಸಿಂಗ್ ಮಾಡಿದ್ದಾರೆ. ಇದು ಅವ್ರದ್ದೇನೆ. ಅದು 1.5 ಎಕರೆ, ಅದು ಮಧ್ಯೆ ಒಂದು ರೋಡ್ ಹೋಗಿದೆ, ಅದಕ್ಕೆ ಅದೊಂದು ಪೊಸಿಷನ್ ಮಾಡಿದ್ದಾರೆ. ಟೋಟಲ್ ನಿಮಗೆ 8 ಎಕರೆ ಬರುತ್ತೆ. 8 ಎಕರೆ 4 ಗುಂಟೆ ಬರುತ್ತೆ. ಮನೆಯೂ ಕೂಡ ಇದೆ ನೋಡಿ. ಅಲ್ಲಿ ವಾಸಕ್ಕೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೋಡಿ. ಮನೆಯೂ ಕೂಡ ರೆಡಿ ಇದೆ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ಲ್ಯಾಂಡ್ ಒಂದ್ಸಲ ವಿಸಿಟ್ ಮಾಡಿ, ಲ್ಯಾಂಡ್ ತೋರಿಸ್ಕೊಡೋಣ ಖಂಡಿತ. ಇದೇನು ಜಮೀನು ತೋರಿಸ್ತಾ ಇದ್ದೀನಿ ಸರ್, ಇದು ನ್ಯಾಷನಲ್ ಹೈವೇ ಟಚಲ್ಲ. ನಿಮಗೆ ಹೆಚ್ಚು ಕಮ್ಮಿ 1,60,00,000 1,70,00,000 ನಡೀತಾ ಇದೆ. NH ಜಸ್ಟ್ ನಿಮಗೆ 2 ಕಿಲೋಮೀಟರ್ ಇರೋಂಥ ನಂತರದಲ್ಲಿರೋಂಥ ಜಾಗ ಇದು. 2 ಕಿಲೋಮೀಟ್ರು ಅಂತರದಲ್ಲಿರೋಂಥ ಜಾಗ. ಟೋಟಲಿ 3 ಬೋರ್ವೆಲ್ ಇದೆ ನೋಡಿ ಸರ್. ಇದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ನೋಡಿ ಸರ್, ಅಲ್ಲೊಂದು ಗೇಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಇನ್ನೊಂದು ಪೊಸಿಷನ್ ಮಾಡಿರೋದು. ಅದು ಆ ಗೇಟ್ ಕಾಣಿಸ್ತದಲ್ಲ, ಆ ಗೇಟು ಈ ಜೊತೆಗೆ ಸೇರಿದೆ. ಸರ್, ಇಲ್ಲೊಂದು ಗೇಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಈ ಜಮೀನು. ಟೋಟಲ್ ಇದರಲ್ಲಿ 2 ಗೇಟ್ ಮಾಡಿದ್ದಾರೆ. 2 ಪೊಸಿಷನ್ ಮಾಡಿರೋದ್ರಿಂದ 2 ಗೇಟ್ ಇದೆ. ಆ ಕಡೆ ಜಮೀನಲ್ಲಿ 1 ಬೋರ್ವೆಲ್ ಇದೆ, ಈ ಕಡೆ ಇದರಲ್ಲಿ 2 ಬೋರ್ ಇದೆ. ಟೋಟಲಿ 3 ಬೋರ್ವೆಲ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.